ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜಕೀಯ ನಿವೃತ್ತಿಗೆ ವೈಯಕ್ತಿಕ ವಿಚಾರ ಬಿಡಿ, ಯಾಕೆ ಸುಮ್ಮನೆ. ಪ್ರಶ್ನೆ ಇರೋದು ನೀವು ರಾಜಕೀಯ ನಿವೃತ್ತಿ ತಗೋತೀರಾ ಅಂತ. ಕಾಂಗ್ರೆಸ್ನವರು ಪ್ರೂವ್ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೆಟ್ರ್ ಇದು ಜೆನ್ಯೂನ್ ಇದೆನಾ ಇಲ್ಲ ಅಂತ. ನೀವೇನು ಹೇಳಿದ್ರಿ ಮೊನ್ನೆ? ಇದೇ ವಿಧಾನಸೌಧದ ಮೆಟ್ಲ್ ಮೇಲೆ ಪಬ್ಲಿಕ್ ಮೀಟಿಂಗ್ ಕರೀರಿ, ಅದು ಈ ಲೆಟ್ರ್ ಇಂಗ್ಲೀಷ್ನಲ್ಲಿದೆ, ಅದು ಚರ್ಚೆ ಆಗಲಿ, ಅದೇನಾದರೂ ಕರೆಕ್ಟಾಗಿದ್ದರೆ ನಾನು ನಿಮ್ಮ ಕಾಲು ಬಿದ್ದು ಕ್ಷಮೆ ಕೇಳಿ ನಾನು ರಾಜೀನಾಮೆ ಕೊಡ್ತೀನಿ ಮತ್ತು ರಾಜಕೀಯದಿಂದ ನಿವೃತ್ತಿ ತಗೋತೀನಿ ಅಂತ ಹೇಳಿದೆ. ಅದಕ್ಕೆಲ್ಲ ರೆಕಾರ್ಡಿಂಗು ಸಾಕ್ಷಿ ನೀವೇ ಇದ್ದೀರ. ಅದಕ್ಕೋಸ್ಕರ ನಾವು ಯಾಕಪ್ಪ ಆಗಲೇ ಸದನದಲ್ಲಿ ಮಾತಾಡಿದ್ದೀವಿ, ಪದೇ ಪದೇ ಇದು ಹೇಳೋದು ಸರಿ ಅಲ್ಲ ಅಂದ್ಕೊಂಡೆ. ಆದರೆ ದಿನ ಬೆಳಿಗ್ಗೆ ಆದರೆ ಇದೇ ಆಗಿಬಿಟ್ಟಿದೆ ಬಿ ಜೆ ಪಿಯವ್ರದ್ದು, ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರ ಮೇಲ್ಮನೆದು. ಅದಕ್ಕೆ ನಾನು ಇದಕ್ಕೊಂದು ಅಂತ್ಯ ಕಾಣಬೇಕು ಅಂದ್ಬಿಟ್ಟು ಇವತ್ತು ಮುಂದೆ ಬಂದಿರೋದು. ಈ ಇಡೀ ಬಿ ಜೆ ಪಿ ನಾಯಕರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಆದರೆ ತಾವು ಡೆಲ್ಲಿ ಪ್ರವಾಸ ಮಾಡಿ, ಅದ್ರ ಖರ್ಚು ವೆಚ್ಚ ಕಾಂಗ್ರೆಸ್ ಪಾರ್ಟಿನೇ ತಗೋತದೆ. ಸರ್, ನೀವು ನಮ್ಮ ಮೀಡಿಯಾ ಹೆಡ್ ಇದ್ದೀರಿ, ನೀವೇ ತೊಗೊಂಡ್ಬಿಡಿ. ನಾವು ವಿ ವಿಲ್ ಸ್ಪಾನ್ಸರ್ ಡೆಲ್ಲಿ ಟ್ರಿಪ್. ಹೋಗಿ ಅಲ್ಲಿ ಒಂದು ಸಂಸ್ಥೆ ಇದೆ ಕೇಂದ್ರ ಸರ್ಕಾರದ್ದು, ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ, ಜನಪತ್ ರೋಡ್ನಲ್ಲಿ. ಇಲ್ಲಿ ಏನಂದರೆ ಎಲ್ಲ ನಮ್ಮ ಹಳೆಯ ದಾಖಲೆಗಳೆಲ್ಲನೂ ಕೂಡ ಡಿಜಿಟೈಸ್ ಆಗಿ ಇಟ್ಟಿದ್ದಾರೆ, ಅಥವಾ ದಾಖಲೆಗಳು ಮೂಲ ಪ್ರತಿಗಳು ಬೇಕಾದರೂ ಕೂಡ ಇಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೇಪರ್ಸ್ ಅಂತ ಕೇಳಿ, ಅಲ್ಲಿ ವಿಸಿಟ್ ಮಾಡಿ ತಗೊಳ್ಳಿ, ಕೇಳಿ. ಅಲ್ಲಿ ಆರ್ಕೈವ್ಸ್ನಲ್ಲಿ ನಿಮಗೆ ಏನೇನು ಪೇಪರ್ಗಳು ಸಿಗುತ್ತೆ ಎಲ್ಲನೂ ಪರಿಶೀಲನೆ ಮಾಡಿ. ಅದರಲ್ಲಿ ಇದು ಕೂಡ ಇರ್ತದೆ. ಅಕಸ್ಮಾತ್ ನಿಮಗೆ ಮುಜುಗರ ಆಗಂಗಿದ್ರೆ, ಇಲ್ಲಪ್ಪ ಯಾಕೆ ಸುಮ್ಮನೆ ನಮ್ಮ ಹತ್ರ ಒಂದು ಉಪಕಾರ ತಗೋಬೇಕು ಅಂತ ಏನಾದರೂ ಮುಜುಗರ ಆಗಂಗಿದ್ರೆ, ಮೋದಿಯವರು ಡಿಜಿಟಲ್ ಇಂಡಿಯಾ ಮಾಡಿದಾರಲ್ಲ, ಮನೇಲಿ ಕೂತ್ಕೊಂಡು ದಯವಿಟ್ಟು nationalarchives.nic.in nationalarchive.nic.in ಟೈಪ್ ಮಾಡಿ. ಎಲ್ಲಿಗೆ ಹೋಗುತ್ತೆ? ನ್ಯಾಷನಲ್ ಆರ್ಕೈವ್ಸ್ ಒಫಿಷಿಯಲ್ ವೆಬ್ಸೈಟ್ nic.in. ಇಟ್ ಈಸ್ ಗೌರ್ಮೆಂಟ್ ವೆಬ್ಸೈಟ್, ನಾಟ್ ಕಾಂಗ್ರೆಸ್ ವೆಬ್ಸೈಟ್. ಮೋದಿ ಸರ್ಕಾರ ನಡೆಸ್ತಾ ಇರುವಂಥ ವೆಬ್ಸೈಟ್ ಇದು, ಕೇಂದ್ರ ಸರ್ಕಾರದ್ದು. ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪೇಪರ್ಸ್ ಅಂತ ಸರ್ಚ್ ಮಾಡಿ. ಅದು ಎಲ್ಲಿಗೆ ಹೋಗುತ್ತೆ? ಅಭಿಲೇಖ್ ಪಾತಾಲ್ ಅಂದ್ಬಿಟ್ಟು ಒಂದು ರಿಪಾಸಿಟ್ರಿಗೆ ಹೋಗುತ್ತೆ. ಏನಿದು ಅಭಿಲೇಖ್ ಪಾತಾಲು? ಇಟ್ ಈಸ್ ಅ ಡಿಜಿಟಲ್ ರಿಪಾಸಿಟ್ರಿ thoughtfully curated by National Archives of India, Government of India. This platform serves as a gateway to India's historical legacy, offering a treasure trove of meticulously preserved documents and records. ಇದು ಯಾರು ಬರೆದಿರೋದು? ಕೇಂದ್ರ ಸರ್ಕಾರದ ವೆಬ್ಸೈಟ್ನಲ್ಲಿ. ಏನು ಮಾಡುತ್ತಾ ಆ ಇಲಾಖೆ ಏನು ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಹಿಂದೆ ಏನೇನು ಇತಿಹಾಸಗಳ ದಾಖಲೆಗಳಿದೆ, ಪುಟಗಳಿದೆ, ಅವೆಲ್ಲನೂ ಡಿಜಿಟೈಸ್ ಮಾಡಿ ರಿಸರ್ಚಿಗೆ ಇಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಸಿಗ್ನಿಫಿಕೆಂಟ್ಲಿ ದ ಆಕ್ರೋನಿಮ್ ಪಾತಾಳ್, PATAL, ಇಟ್ ಮೀನ್ಸ್ ಪೋರ್ಟಲ್ ಫಾರ್ ಆಕ್ಸೆಸ್ ಟು ಆರ್ಕೈವ್ಸ್ ಆ್ಯಂಡ್ ಲರ್ನಿಂಗ್. ಪೋರ್ಟಲ್ ಫಾರ್ ಆಕ್ಸೆಸ್ ಟು ಆರ್ಕೈವ್ಸ್ ಆ್ಯಂಡ್ ಲರ್ನಿಂಗ್ ಅಂದರೆ ಕಲಿಕೆಗೆ. ದಾಖಲೆಗಳನ್ನು ನಾವು ಡಿಜಿಟೈಸ್ ಮಾಡಿ ಇಲ್ಲಿ ಕಲಿಕೆಗೆ ಇಟ್ಟಿದ್ದೀವಿ, ಸ್ವಲ್ಪ ಕಲ್ತ್ಕೊಳ್ಳಿ ಬಿ ಜೆ ಪಿಯವರು. ನಿಮಗೆ ಅದೂ ಕಷ್ಟ ಆದರೆ ಇನ್ನೂ ಒಂದು ವೆಬ್ಸೈಟ್ ಇದೆ, ಇಂಡಿಯಾ ಕಲ್ಚರ್ ವೆಬ್ಸೈಟ್ ಅಂದ್ಬಿಟ್ಟು. ಇದು ನ್ಯಾಷನಲ್ ವರ್ಚುವಲ್ ಲೈಬ್ರರಿ ಆಫ್ ಇಂಡಿಯಾ ಪ್ರಾಜೆಕ್ಟ್ಸ್, ನ್ಯಾಷನಲ್ ವರ್ಚುವಲ್ ಲೈಬ್ರರಿ ಆಫ್ ಇಂಡಿಯಾ ಪ್ರಾಜೆಕ್ಟ್ಸ್, ವಿಚ್ ಈಸ್ ಫಂಡೆಡ್ ಬೈ ಮಿನಿಸ್ಟ್ರಿ ಆಫ್ ಕಲ್ಚರ್, ಗೌರ್ಮೆಂಟ್ ಆಫ್ ಇಂಡಿಯಾ. ಮೋದಿ ಸರ್ಕಾರ ಅವರು ಇದಕ್ಕೆ ಫಂಡ್ ಮಾಡೋದು. ಅದಕ್ಕೆ ಲಿಂಕ್ ಇದೆ, ನೀವು ಹೋಗಬೇಕಾದ್ರೆ ಅವ್ರ ಆಫೀಸಿಗೂ ಹೋಗ್ಬೋದು. ಅಕಸ್ಮಾತ್ ನಿಮ್ಗೆ ಹೋಗೋಕ್ಕೆ ಮುಜುಗರ ಆಗ್ತಾಯಿದ್ರೆ ದಯವಿಟ್ಟು ಅವ್ರ ವೆಬ್ಸೈಟಿಗೆ ಹೋಗಿ, indiancculture.gov.in/archives/Dr-BR-Ambedkar-papers. ಅದು ನಿಮಗೆ URL ನಿಮ್ಮ ಪೇಪರ್ನಲ್ಲೂ ಕೊಟ್ಟಿದ್ದೀವಿ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, indiancculture.gov.in/archives/Dr-BR
-ambedkar-papers. ಇಲ್ಲಿ ತಮಗೆ 300ಕ್ಕಿಂತ ಹೆಚ್ಚು ಪುಟಗಳು ಬಾಬಾ ಸಾಹೇಬ್ರವರ ನೋಟ್ ಸಿಗುತ್ತೆ. ಕೊಡಪ್ಪ ಅದು. ಇದು ವೆಬ್ಸೈಟು. ನೀವು ಹೋಗಿ ಸರ್ಚ್ ಮಾಡಿದ್ರೆ ಇದಕ್ಕೆ ಹೋಗುತ್ತೆ. ಇದು ನೋಡಿ, ಇಂಡಿಯಾ ಕಲ್ಚರ್, ಮಿನಿಸ್ಟ್ರಿ ಆಫ್ ಕಲ್ಚರ್. ಇದು ಯಾರು ಮಾಡ್ತಾ ಇರೋದು? ಡಿಜಿಟೈಸು ಪಾರ್ಟ್ನರ್ಸು IIT ಬಾಂಬೆ ಆ್ಯಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆ. ಇದರಿಂದ ಇವರು ನಡೆಸ್ತಾ ಇರೋದು. ಇಲ್ಲಿ ನೀವು ಹೋಗಿ ನೋಡಿದ್ರೆ Dr. B.R. ಅಂಬೇಡ್ಕರ್ ಪೇಪರ್ಸ್ ಅಂತ ಇರುತ್ತೆ. ಟೈಪ್ ಆಫ್ ಡಾಕ್ಯುಮೆಂಟ್, ಡಿಜಿಟೈಸ್ ಡಾಕ್ಯುಮೆಂಟ್, ಡಿಪಾರ್ಟ್ಮೆಂಟ್ ಪ್ರೈವೇಟ್ ಪೇಪರ್ ಕಲೆಕ್ಷನ್. ಯಾವಾಗ ಅಪ್ಲೋಡ್ ಆಗಿದ್ದು? 8/2/2019. ಯಾವ ಆರ್ಗನೈಸೇಷನಿಂದ ಅಪ್ಲೋಡ್ ಆಗಿರೋದು? ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ. ನಿಮಗೆ ಐಡೆಂಟಿಫೈ ನಂಬರ್ ಬೇಕಂದ್ರೆ, ಅಂದರೆ ಈ ಪೇಪರ್ದು ನಂಬರ್ ಬೇಕಂದರೆ ಅದನ್ನು ಕೂಡ ಕೊಡ್ತಿದ್ದೀನಿ. PR_000005002062. 50 ಅದಾದಮೇಲೆ 5002062. ಇದು 313 ಪೇಜ್ ಇದೆ. And it is classified as digitized public records private paper collection Dr. B.R. ಅಂಬೇಡ್ಕರ್. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್. ಆಯಿತಾ? ನಿಮಗೆ ಆ 313 ಪೇಪರ್ಗಳನ್ನು ಓದೋಕ್ಕೆ ಬರೋದಿಲ್ಲ ಅಂತ ನನಗೆ ಗೊತ್ತಿದೆ. ನಿಮ್ಗೆ ಯೋಗ್ಯತೆಯೂ ಇಲ್ಲ, ಇತಿಹಾಸ ಕಲ್ತ್ಕೊಳ್ಳಿಕ್ಕೆ ಆಸಕ್ತಿನೂ ಇಲ್ಲ. ಅದಕ್ಕೆ ನಿಮಗೋಸ್ಕರನೇ ಡೈರೆಕ್ಟಾಗಿ ಪೇಜ್ ನಂಬರ್ ಇಲ್ಲಿ ಹೋದರೆ, ಇಲ್ಲಿ ಡೈರೆಕ್ಟ್ ಪೇಜ್ ನಂಬರಿಗೆ ಹೋಗ್ಬೋದು. ಪೇಜ್ ನಂಬರ್ 236 to 239, 236, 237, 238, 239. ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ನಿಮಗೆಲ್ಲರಿಗೂ ನಾವು ಕೊಟ್ಟಿರೋ ಪ್ರತಿನಲ್ಲಿ ನೀವು ನೋಡ್ಬೋದು ಏನಿದೆ ಅದು ಪೇಜಸ್ನಲ್ಲಿ. ಇದು ಡಾಕ್ಟರ್ ಬಾಬಾ ಸಾಹೇಬ್ರವರ ಹ್ಯಾಂಡ್ ರೈಟಿಂಗು. ವಾಟರ್ ಮಾರ್ಕ್ ಯಾರ್ದಿದೆ? ನ್ಯಾಷನಲ್ ಆರ್ಕೈವ್ಸ್ ಆಫ್ ಇಂಡಿಯಾ, ಅಂದರೆ ಸರ್ಕಾರದ್ದು ಅಧಿಕೃತವಾದಂಥ ದಾಖಲೆಗಳು. ಇದು ಅವ್ರ ಸ್ವಂತ ಹ್ಯಾಂಡ್ ರೈಟಿಂಗ್ನಲ್ಲಿದೆ. ಏನಂತಾರೆ ಇದರಲ್ಲಿ ಅಂದರೆ, ಇಟ್ ಈಸ್ ಡೇಟೆಡ್ ಜನವರಿ 18, 1952. ಎಲ್ಲಿಂದ ಬರೆದಿರೋದು? 26 ಅಲಿಪುರ್ ರೋಡು, ಸಿವಿಲ್ ಲೈನ್ಸು, ಡೆಲ್ಲಿ. ಇವಾಗ ಅದು ಸ್ಮಾರಕ ಆಗಿದೆ. 26 ಅಲಿಪುರ್ ರೋಡ್, ಸಿವಿಲ್ ಲೈನ್ಸ್, ಡೆಲ್ಲಿ, January 18, 1952. ನಾನು ಎಲ್ಲನೂ ಓದೋಕ್ಕೆ ಹೋಗೋದಿಲ್ಲ. ಅವರೇನು ಹೇಳ್ತಾರೆ? ಐ ಅಗ್ರಿ ವಿತ್ ಯುವರ್ ಅನಾಲಿಸಿಸ್ ಆಫ್ ದಾಂಗೆ's attitude towards us and towards the Congress. Whether what he did was because of collusion with Patil is more than I can say. Perhaps what you say is true. Asyakar, who was here recently, told me that the plot to defeat me was hatched by Dange and Savarkar, who was inflamed by my proposal to partition Kashmir. ಯಾರಪ್ಪ ಇದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಖುದ್ದಾಗಿ ಅವರು ಕೈನಲ್ಲಿ ಬರೆದಂಥ ಲೆಟರು. ಸಾಕ್ಷಿ ಕೇಳ್ತಾ ಇದ್ರಲ್ಲ, ಕೊಟ್ಟಿದ್ದೀನಿ ತಗೊಳ್ಳಿ. ಅಮಿತ್ ಶಾ ಅವ್ರಿಗೆ ಹೇಳಿಬೇಕಾದ್ರೆ ಒಂದು ಫೋರೆನ್ಸಿಕ್ ಆಡಿಟು ಮಾಡಿಸ್ಬಿಡಿ, ಯಾರ ಹ್ಯಾಂಡ್ ರೈಟಿಂಗು ಅಂದ್ಬಿಟ್ಟು. ಇದು ಇವ್ಯಾಲ್ಯೂಯೇಟ್ ಮಾಡಿಸ್ಬಿಡಿ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಒಂದು ಟ್ರಾನ್ಸ್ಕ್ರಿಪ್ಟ್ ಕೊಟ್ಟಿದ್ದೀನಿ, ಇನ್ನೊಂದು ಅವರ ಲೇಖನೆ ಕೊಟ್ಟಿದ್ದೀನಿ. ಟೈಪ್ಡು ಒಂದು ಮತ್ತು ಒಂದು ಇದು ಕೊಟ್ಟಿದ್ದೀನಿ. ಸೆಕೆಂಡ್ ಇರೋದು ಟೈಪ್ಡು. ಸಾಫ್ಟ್ ಕಾಪಿನೂ ಕೂಡ ನಿಮಗೆ ಕಳಿಸ್ಕೊಡ್ತೀವಿ. ಒಂದು ಮಾತ್ರ ಸಾಬೀತಾಯಿತು.